ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು. ಹೀಗಾಗಿ ಅದನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಅದನ್ನ ಪ್ರಸ್ತಾಪ ಮಾಡಿ ವಿಪಕ್ಷಗಳ ಆರೋಪಕ್ಕೆ ಟಕ್ಕರ್ ಕೊಡ್ತಾರಾ ಗೃಹ ಸಚಿವರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲದೂ ಕೂಡ ಇವತ್ತು ಸದನದಲ್ಲಿ ಉತ್ತರ ಸಿಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಒಂದು ಉತ್ಖನನ ಕಾರ್ಯವನ್ನ ಸ್ಥಗಿತ ಮಾಡಿರೋದು. ಹೀಗಾಗಿ ಇವತ್ತೇನಾದ್ರೂ ಈ ಒಂದು ಶವ ಹೂತಿಟ್ಟ ಕೇಸ್ಗೆ ಮಧ್ಯಂತರ ವರದಿಗಾಗಲೇ ಸಲ್ಲಿಕೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಎಸ್ಐಟಿಯಿಂದ ಮಧ್ಯಂತರ ವರದಿ ಸಲ್ಲಿಕೆಯಾಗಿರೋದು. ಮಧ್ಯಂತರ ವರದಿಯನ್ನ ಈಗಾಗಲೇ ಎಸ್ಐಟಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಸದನದಲ್ಲಿ ಮಧ್ಯಂತರ ವರದಿ ನೀಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಎಸ್ಐಟಿ ನೇರವಾಗಿ ಸರ್ಕಾರಕ್ಕೆ ವರದಿಯನ್ನ ನೀಡುವಂತಿಲ್ಲ. ಎಸ್ಐಟಿ ನ್ಯಾಯಾಲಯಕ್ಕಷ್ಟೇ ಈ ಒಂದು ವರದಿಯನ್ನ ಕೊಡಬಹುದು. ಅದನ್ನು ಹೊರತುಪಡಿಸಿ ಸದನಕ್ಕೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದರೆ ಎಸ್ಐಟಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ಒಂದು ವರದಿಯನ್ನ ಇವತ್ತು ಸದನದಲ್ಲಿ ಮಂಡನೆ ಮಾಡ್ತಾರೆ. ಸಮತೋಲನದ ಮಾಹಿತಿ ನೀಡಲು ಗೃಹ ಸಚಿವರು ಈಗಾಗಲೇ ಸಿದ್ಧರಾಗಿದ್ದಾರೆ. ಮಧ್ಯಂತರ ವರದಿಯನ್ನ ಈ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡುವಂತಿಲ್ಲ. ಆ ಒಂದು ಮಧ್ಯಂತರ ವರದಿಯ ಆಧಾರದ ಮೇಲೆ ಇವತ್ತು ಸದನದಲ್ಲಿ ಗೃಹ ಸಚಿವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಒಂದು ವಿಪಕ್ಷ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟ ಜೋರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮೊನ್ನೆ ಒಂದು ಒತ್ತಡವನ್ನ ಹಾಕಿತ್ತು ವಿಪಕ್ಷಗಳು, ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ. ಈಗ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು. ಹೀಗಾಗಿ ಅದನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಅದನ್ನ ಪ್ರಸ್ತಾಪ ಮಾಡಿ ವಿಪಕ್ಷಗಳ ಆರೋಪಕ್ಕೆ ಟಕ್ಕರ್ ಕೊಡ್ತಾರಾ ಗೃಹ ಸಚಿವರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲದೂ ಕೂಡ ಇವತ್ತು ಸದನದಲ್ಲಿ ಉತ್ತರ ಸಿಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಒಂದು ಉತ್ಖನನ ಕಾರ್ಯವನ್ನ ಸ್ಥಗಿತ ಮಾಡಿರೋದು. ಹೀಗಾಗಿ ಇವತ್ತೇನಾದ್ರೂ ಈ ಒಂದು ಶವ ಹೂತಿಟ್ಟ ಕೇಸ್ಗೆ ಮಧ್ಯಂತರ ವರದಿಗಾಗಲೇ ಸಲ್ಲಿಕೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಎಸ್ಐಟಿಯಿಂದ ಮಧ್ಯಂತರ ವರದಿ ಸಲ್ಲಿಕೆಯಾಗಿರೋದು. ಮಧ್ಯಂತರ ವರದಿಯನ್ನ ಈಗಾಗಲೇ ಎಸ್ಐಟಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಸದನದಲ್ಲಿ ಮಧ್ಯಂತರ ವರದಿ ನೀಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಎಸ್ಐಟಿ ನೇರವಾಗಿ ಸರ್ಕಾರಕ್ಕೆ ವರದಿಯನ್ನ ನೀಡುವಂತಿಲ್ಲ. ಎಸ್ಐಟಿ ನ್ಯಾಯಾಲಯಕ್ಕಷ್ಟೇ ಈ ಒಂದು ವರದಿಯನ್ನ ಕೊಡಬಹುದು. ಅದನ್ನು ಹೊರತುಪಡಿಸಿ ಸದನಕ್ಕೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದರೆ ಎಸ್ಐಟಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ಒಂದು ವರದಿಯನ್ನ ಇವತ್ತು ಸದನದಲ್ಲಿ ಮಂಡನೆ ಮಾಡ್ತಾರೆ. ಸಮತೋಲನದ ಮಾಹಿತಿ ನೀಡಲು ಗೃಹ ಸಚಿವರು ಈಗಾಗಲೇ ಸಿದ್ಧರಾಗಿದ್ದಾರೆ. ಮಧ್ಯಂತರ ವರದಿಯನ್ನ ಈ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡುವಂತಿಲ್ಲ. ಆ ಒಂದು ಮಧ್ಯಂತರ ವರದಿಯ ಆಧಾರದ ಮೇಲೆ ಇವತ್ತು ಸದನದಲ್ಲಿ ಗೃಹ ಸಚಿವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಒಂದು ವಿಪಕ್ಷ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟ ಜೋರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮೊನ್ನೆ ಒಂದು ಒತ್ತಡವನ್ನ ಹಾಕಿತ್ತು ವಿಪಕ್ಷಗಳು, ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ. ಈಗ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು. ಹೀಗಾಗಿ ಅದನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಅದನ್ನ ಪ್ರಸ್ತಾಪ ಮಾಡಿ ವಿಪಕ್ಷಗಳ ಆರೋಪಕ್ಕೆ ಟಕ್ಕರ್ ಕೊಡ್ತಾರಾ ಗೃಹ ಸಚಿವರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲದೂ ಕೂಡ ಇವತ್ತು ಸದನದಲ್ಲಿ ಉತ್ತರ ಸಿಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಒಂದು ಉತ್ಖನನ ಕಾರ್ಯವನ್ನ ಸ್ಥಗಿತ ಮಾಡಿರೋದು. ಹೀಗಾಗಿ ಇವತ್ತೇನಾದ್ರೂ ಈ ಒಂದು ಶವ ಹೂತಿಟ್ಟ ಕೇಸ್ಗೆ ಮಧ್ಯಂತರ ವರದಿಗಾಗಲೇ ಸಲ್ಲಿಕೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಎಸ್ಐಟಿಯಿಂದ ಮಧ್ಯಂತರ ವರದಿ ಸಲ್ಲಿಕೆಯಾಗಿರೋದು. ಮಧ್ಯಂತರ ವರದಿಯನ್ನ ಈಗಾಗಲೇ ಎಸ್ಐಟಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಸದನದಲ್ಲಿ ಮಧ್ಯಂತರ ವರದಿ ನೀಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಎಸ್ಐಟಿ ನೇರವಾಗಿ ಸರ್ಕಾರಕ್ಕೆ ವರದಿಯನ್ನ ನೀಡುವಂತಿಲ್ಲ. ಎಸ್ಐಟಿ ನ್ಯಾಯಾಲಯಕ್ಕಷ್ಟೇ ಈ ಒಂದು ವರದಿಯನ್ನ ಕೊಡಬಹುದು. ಅದನ್ನು ಹೊರತುಪಡಿಸಿ ಸದನಕ್ಕೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದರೆ ಎಸ್ಐಟಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ಒಂದು ವರದಿಯನ್ನ ಇವತ್ತು ಸದನದಲ್ಲಿ ಮಂಡನೆ ಮಾಡ್ತಾರೆ. ಸಮತೋಲನದ ಮಾಹಿತಿ ನೀಡಲು ಗೃಹ ಸಚಿವರು ಈಗಾಗಲೇ ಸಿದ್ಧರಾಗಿದ್ದಾರೆ. ಮಧ್ಯಂತರ ವರದಿಯನ್ನ ಈ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡುವಂತಿಲ್ಲ. ಆ ಒಂದು ಮಧ್ಯಂತರ ವರದಿಯ ಆಧಾರದ ಮೇಲೆ ಇವತ್ತು ಸದನದಲ್ಲಿ ಗೃಹ ಸಚಿವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಒಂದು ವಿಪಕ್ಷ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟ ಜೋರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮೊನ್ನೆ ಒಂದು ಒತ್ತಡವನ್ನ ಹಾಕಿತ್ತು ವಿಪಕ್ಷಗಳು, ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ. ಈಗ
ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು, ಹೀಗಾಗಿ ಅದನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಅದನ್ನ ಪ್ರಸ್ತಾಪ ಮಾಡಿ ವಿಪಕ್ಷಗಳ ಆರೋಪಕ್ಕೆ ಟಕ್ಕರ್ ಕೊಡ್ತಾರಾ ಗೃಹ ಸಚಿವರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲದೂ ಕೂಡ ಇವತ್ತು ಸದನದಲ್ಲಿ ಉತ್ತರ ಸಿಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಒಂದು ಉತ್ಖನನ ಕಾರ್ಯವನ್ನ ಸ್ಥಗಿತ ಮಾಡಿರೋದು, ಹೀಗಾಗಿ ಇವತ್ತೇನಾದ್ರೂ ಈ ಒಂದು ಶವಹೂತಿಟ ಕೇಸ್ಗೆ ಮಧ್ಯಂತರ ವರದಿಗಾಗಲೇ ಸಲ್ಲಿಕೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಎಸ್ಐಟಿಯಿಂದ ಮಧ್ಯಂತರ ವರದಿ ಸಲ್ಲಿಕೆಯಾಗಿರೋದು, ಮಧ್ಯಂತರ ವರದಿಯನ್ನ ಈಗಾಗಲೇ ಎಸ್ಐಟಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಸದನದಲ್ಲಿ ಮಧ್ಯಂತರ ವರದಿ ನೀಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಎಸ್ಐಟಿ ನೇರವಾಗಿ ಸರ್ಕಾರಕ್ಕೆ ವರದಿಯನ್ನ ನೀಡುವಂತಿಲ್ಲ. ಎಸ್ಐಟಿ ನ್ಯಾಯಾಲಯಕ್ಕಷ್ಟೇ ಈ ಒಂದು ವರದಿಯನ್ನ ಕೊಡಬಹುದು. ಅದನ್ನು ಹೊರತುಪಡಿಸಿ ಸದನಕ್ಕೆ ಕೊಡೋದು, ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದರೆ ಎಸ್ಐಟಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ಒಂದು ವರದಿಯನ್ನ ಇವತ್ತು ಸದನದಲ್ಲಿ ಮಂಡನೆ ಮಾಡ್ತಾರೆ. ಸಮತೋಲನದ ಮಾಹಿತಿ ನೀಡಲು ಗೃಹ ಸಚಿವರು ಈಗಾಗಲೇ ಸಿದ್ಧರಾಗಿದ್ದಾರೆ. ಮಧ್ಯಂತರ ವರದಿಯನ್ನ ಈ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡುವಂತಿಲ್ಲ. ಆ ಒಂದು ಮಧ್ಯಂತರ ವರದಿಯ ಆಧಾರದ ಮೇಲೆ ಇವತ್ತು ಸದನದಲ್ಲಿ ಗೃಹ ಸಚಿವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಒಂದು ವಿಪಕ್ಷ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟ ಜೋರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮೊನ್ನೆ ಒಂದು ಒತ್ತಡವನ್ನ ಹಾಕಿತ್ತು ವಿಪಕ್ಷಗಳು, ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ. ಈಗ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು, ಹೀಗಾಗಿ ಅದನ್ನ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಅದನ್ನ ಪ್ರಸ್ತಾಪ ಮಾಡಿ ವಿಪಕ್ಷಗಳ ಆರೋಪಕ್ಕೆ ಟಕ್ಕರ್ ಕೊಡ್ತಾರಾ ಗೃಹ ಸಚಿವರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲದೂ ಕೂಡ ಇವತ್ತು ಸದನದಲ್ಲಿ ಉತ್ತರ ಸಿಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಒಂದು ಉತ್ಖನನ ಕಾರ್ಯವನ್ನ ಸ್ಥಗಿತ ಮಾಡಿರೋದು, ಹೀಗಾಗಿ ಇವತ್ತೇನಾದ್ರೂ ಈ ಒಂದು ಶವಹೂತಿಟ ಕೇಸ್ಗೆ ಮಧ್ಯಂತರ ವರದಿಗಾಗಲೇ ಸಲ್ಲಿಕೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಎಸ್ಐಟಿಯಿಂದ ಮಧ್ಯಂತರ ವರದಿ ಸಲ್ಲಿಕೆಯಾಗಿರೋದು, ಮಧ್ಯಂತರ ವರದಿಯನ್ನ ಈಗಾಗಲೇ ಎಸ್ಐಟಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಸದನದಲ್ಲಿ ಮಧ್ಯಂತರ ವರದಿ ನೀಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಎಸ್ಐಟಿ ನೇರವಾಗಿ ಸರ್ಕಾರಕ್ಕೆ ವರದಿಯನ್ನ ನೀಡುವಂತಿಲ್ಲ. ಎಸ್ಐಟಿ ನ್ಯಾಯಾಲಯಕ್ಕಷ್ಟೇ ಈ ಒಂದು ವರದಿಯನ್ನ ಕೊಡಬಹುದು. ಅದನ್ನು ಹೊರತುಪಡಿಸಿ ಸದನಕ್ಕೆ ಕೊಡೋದು, ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದರೆ ಎಸ್ಐಟಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ಒಂದು ವರದಿಯನ್ನ ಇವತ್ತು ಸದನದಲ್ಲಿ ಮಂಡನೆ ಮಾಡ್ತಾರೆ. ಸಮತೋಲನದ ಮಾಹಿತಿ ನೀಡಲು ಗೃಹ ಸಚಿವರು ಈಗಾಗಲೇ ಸಿದ್ಧರಾಗಿದ್ದಾರೆ. ಮಧ್ಯಂತರ ವರದಿಯನ್ನ ಈ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡುವಂತಿಲ್ಲ. ಆ ಒಂದು ಮಧ್ಯಂತರ ವರದಿಯ ಆಧಾರದ ಮೇಲೆ ಇವತ್ತು ಸದನದಲ್ಲಿ ಗೃಹ ಸಚಿವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗಾಗಲೇ ಒಂದು ವಿಪಕ್ಷ ಮತ್ತು ರಾಜ್ಯ ಸರ್ಕಾರ ತಿಕ್ಕಾಟ ಜೋರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮೊನ್ನೆ ಒಂದು ಒತ್ತಡವನ್ನ ಹಾಕಿತ್ತು ವಿಪಕ್ಷಗಳು, ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ. ಈಗ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ.